ಮೊದಲಿಗೆ ಈ ಹೊತ್ತಿನ ಪವರ್ ಕೆಫೆಯಲ್ಲಿ ಮೇಜರ್ ಸ್ಟೋರಿ ನೋಡಿ. ನಿನ್ನೆ ಸಿಲಿಂಡರ್ ಸ್ಫೋಟದಿಂದ ಅಂತ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ. ಬೆಂಕಿ ಅವಘಡ ಸಂಭವಿಸಿದ ಅಂದರೆ ಬಿಲ್ಡಿಂಗ್ ಕೊಲಾಪ್ಸ್ ಆಗಿತ್ತು ನೋಡಿ. ಇವತ್ತು ಮತ್ತೊಂದು ಬೆಂಕಿ ಅವಘಡ ಆಗಿದೆ ಬೆಂಗಳೂರಿನಲ್ಲಿ. ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟ್ ನಿಂದ ಅಂಗಡಿ ದಗದಗನೆ ಹೊತ್ತಿ ಉರಿದಿದೆ ಅಂತ ಹೇಳಲಾಗ್ತಾ ಇದೆ. ದುರಂತದಲ್ಲಿ 4 ಜನ ಮೃತಪಟ್ಟಿರುವಂತಹ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ. ರಾತ್ರಿ ಪ್ಲಾಸ್ಟಿಕ್ ಮ್ಯಾಟ್ ಅಂಗಡಿ ಹೊತ್ತಿ ಉರಿದಿತ್ತು. ನಗರದ ಪೇಟೆಯಲ್ಲಿರುವಂತಹ ಪ್ಲಾಸ್ಟಿಕ್ ಮ್ಯಾಟ್ನ ಮಳಿಗೆ ಇದು. ತಡರಾತ್ರಿ 3 ಗಂಟೆಗೆ ಸುಮಾರಿಗೆ ಈ ಅವಘಡ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. 3ನೇ ಮಹಡಿಯಲ್ಲಿದ್ದ ಮದನ್ ಸಿಂಗ್ ಬೆಂಕಿಗೆ ಆಹುತಿಯಾಗಿದ್ದಾರೆ ಅಂತ. ಇನ್ನೂ 3 ಜನ ಸಜೀವ ದಹನವಾಗಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಮತ್ತೊಂದು ಬೆಂಕಿ ಅವಘಡ, ಅದು ಶಾರ್ಟ್ ಸರ್ಕ್ಯೂಟ್ನಿಂದ 4 ಜನ ಈ ದುರಂತದಲ್ಲಿ ಮೃತಪಟ್ಟಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ ನೋಡಿ. ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ಬೆಂಗಳೂರಿನಲ್ಲಿ 2 ಮೇಜರ್ ಇನ್ಸಿಡೆಂಟ್ ಆಗಿರೋದು. ನಿನ್ನೆ ಬೆಳಗ್ಗೆ 8 ಗಂಟೆಗೆ ಒಂದು ಸ್ಫೋಟ ಸಂಭವಿಸಿತು. ಅದು ಸಿಲಿಂಡರಿಂದನೋ ಅಥವಾ ಬೇರೆ ಏನಾದರೂ ಕಾರಣನೋ ಇನ್ನೂ ಕೂಡ ಗೊತ್ತಾಗಿಲ್ಲ. ಅದೊಂದು ಬೆಳಗ್ಗೆ ಅವಘಡ ಆಗಿದ್ದು. ಅದರಲ್ಲಿ ಒಬ್ಬ ಬಾಲಕ ಮೃತಪಟ್ಟಿದ್ದ. ಅಕ್ಕಪಕ್ಕದ 7-8 ಮನೆಗಳಿಗೆ ಹಾನಿಯಾಗಿತ್ತು. ಅದು ಬೆಳಗ್ಗೆ ಆಗಿದ್ದು ನೋಡಿ. ತಡರಾತ್ರಿ 3 ಗಂಟೆಗೆ ಮತ್ತೊಂದು ಬೆಂಕಿ ಅವಘಡ ಆಗಿದೆ ಶಾರ್ಟ್ ಸರ್ಕ್ಯೂಟ್ನಿಂದ. ಅದು ಪ್ಲಾಸ್ಟಿಕ್ ಮ್ಯಾಟ್ ಅಂಗಡಿ ಅಂತೆ, ಅದು ಹೊತ್ತಿ ಉರಿದ್ಬಿಟ್ಟಿದೆ. 4 ಜನ ಸಜೀವ ದಹನ ಆಗಿರುವಂಥ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಯಾಕಂದರೆ ಒಂದು ಬಾಡಿ ಆಲ್ರೆಡಿ ಸಿಕ್ಕಿದೆ ಅಂತ. ಒಬ್ಬರು ಮೃತಪಟ್ಟಿದ್ದಾರೆ ಆಲ್ರೆಡಿ ಕನ್ಫರ್ಮ್ ಅದು. ಇನ್ನೂ 3 ಜನ ಸಜೀವ ದಹನವಾಗಿರುವಂಥ ಶಂಕೆಯನ್ನು ಮೇಲ್ನೋಟಕ್ಕೆ ವ್ಯಕ್ತಪಡಿಸಲಾಗ್ತಾ ಇದೆ. ನಗರದ ಪೇಟೆಯಲ್ಲಾಗಿರುವಂಥ ದುರ್ಘಟನೆ ಇದು. ತಡರಾತ್ರಿ 3 ಗಂಟೆಗಾಗಿರೋದು. 3rd ಫ್ಲೋರ್ನಲ್ಲಿದೆ. 3rd ಫ್ಲೋರ್ನಲ್ಲಿ ಸ್ಟೇ ಆಗಿದ್ರಂತೆ ಮದನ್ ಸಿಂಗ್ ಅನ್ನೋರು. ನಿದ್ದೆಯಲ್ಲಿದ್ದಾಗಲೇ ಸಾವು ಆತನನ್ನು ಹುಡುಕಣ ಬಂದಿದೆ ಅಂತ ಅನ್ಸುತ್ತೆ. ಮದನ್ ಸಾವಾಗಿರೋದು ಕನ್ಫರ್ಮ್ ಆಗಿದೆ. ಇನ್ನೂ 3 ಜನ ಸಜೀವ ದಹನವಾಗಿರುವ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ನಗರದ ಪೇಟೆ ಹಲ್ಸೂರು ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುತ್ತೆ ಈ ಏರಿಯಾ. 6 ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸೋ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ನೆನ್ನೆ ಸ್ವಾತಂತ್ರ್ಯ ದಿನಾಚರಣೆ ಬೆಂಗಳೂರಿನಲ್ಲಿ 2 ಮೇಜರ್ ಇನ್ಸಿಡೆಂಟ್ ಆಯಿತು. ಒಂದು ಕಡೆ ವಿಲ್ಸನ್ ಗಾರ್ಡನ್, ಮತ್ತೊಂದು ಕಡೆ ನಗರದ ಪೇಟೆಯಲ್ಲಿ ಈಗ. ಸೊ ಈ ಕೇಸ್ನಲ್ಲಿ ಈ ಒಂದು ಘಟನೆಯಲ್ಲಿ ಏನೇನಾಗಿದೆ ಅಂತ? ಎಸ್ ಶರತ್, ಏನು ತಡರಾತ್ರಿ ಸಂಭವಿಸಿದಂತಹ ಒಂದು ಬೆಂಕಿ ಅವಘಡದಲ್ಲಿ ಈಗ ಓರ್ವ ವ್ಯಕ್ತಿ ಮೃತಪಟ್ಟಿರುವಂತಹ ಘಟನೆ ವರದಿ ಆಗ್ತಿರುವಂಥದ್ದು. ಇನ್ನೂ ಹಲವರು ಕೂಡ ಸಿಲುಕಿರುವ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಬೆಂಕಿ ನಂದಿಸುವ ಕಾರ್ಯವನ್ನು ಸತತವಾಗಿ ಕೂಡ ಮಾಡ್ತಾ ಇದ್ದಾರೆ. ಸುಮಾರು 6ಕ್ಕೂ ಹೆಚ್ಚು ವಾಹನಗಳಲ್ಲಿ ಬೆಂಕಿ ನಂದಿಸುವ ಒಂದು ಕೆಲಸ ಅಲ್ಲಿ ನಿರತರಾಗಿರುವಂಥದ್ದು. ಆದರೆ ಇನ್ನೂ ಬೆಂಕಿ ಕೂಡ ಹತೋಟಿಗೆ ಬರ್ತಾ ಇಲ್ಲ. ಯಾಕಂದರೆ ಇಲ್ಲಿ ಈ ಒಂದು ಕುಟುಂಬ 3ನೇ ಒಂದು ಮಹಡಿಯಲ್ಲಿ ಈ ಮದನ್ ಸಿಂಗ್ ಅನ್ನುವಂತಹ ಒಂದು ಕುಟುಂಬ ಕೂಡ ವಾಸವಾಗಿರುತ್ತೆ. ಆತ ಸಜೀವವಾಗಿ ದಹನವಾಗಿರುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಅವರ ಕುಟುಂಬವು ಕೂಡ ಇದೇ ಒಂದು ಆ ಕಟ್ಟಡದಲ್ಲಿ ವಾಸವಾಗಿದ್ರು ಅಂತ ಹೇಳಿ ಒಂದು ವಿಚಾರ ಕೂಡ ತಿಳಿದು ಬರ್ತಾ ಇದೆ. ಯಾಕಂದ್ರೆ ಮ್ಯಾಟ್ನ ಒಂದು ಪ್ಲಾಸ್ಟಿಕ್ ಗೋಡೌನ್ ಆಗಿರುವುದರಿಂದಾಗಿ ಇಲ್ಲಿ ಬೆಂಕಿ ಸಂಭವಿಸಿದೆ. ಅಂದ್ರೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ಒಂದು ಅವಘಡ ಸಂಭವಿಸಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಮೇಲ್ನೋಟಕ್ಕೆ ಈಗ ಗೊತ್ತಾಗ್ತಾ ಇರುವಂತದ್ದು. ಎಷ್ಟು ಜನ ಇಲ್ಲಿ ವಾಸವಾಗಿದ್ರು ಅನ್ನುವಂಥದ್ದು ಕೂಡ ಇನ್ನು ಅಧಿಕೃತವಾಗಿ ತಿಳಿದು ಬರಬೇಕಾಗಿರುವಂಥದ್ದು. ಇನ್ನು ನಗರದ ಪೇಟೆ ಅಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ಚಿಕ್ಕ ಚಿಕ್ಕ ಒಂದು ಗಲ್ಲಿಗಳಾಗಿರೋದ್ರಿಂದಾಗಿ ಸಹಜವಾಗಿಯೂ ಕೂಡ ವಾಹನಗಳು ಏನಾದರೂ ಇಂಥ ಅವಘಡಗಳಾದಂಥ ವೇಳೆಯಲ್ಲಿ ಸ್ಥಳಕ್ಕೆ ಬರೋದಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗುತ್ತೆ. ಆದರೂ ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಒಂದು ಸ್ಥಳಕ್ಕೆ ಬಂದು ಬೆಂಕಿ ನಂದಿಸುವ ಒಂದು ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಈ ಕಟ್ಟಡದಲ್ಲಿ 3ನೇ ಮಹಡಿ ಆಗಿರೋದ್ರಿಂದಾಗಿ ಬಹುತೇಕವಾಗಿ ಬೆಂಕಿ ಆವರಿಸಿಕೊಂಡಿದೆ. ಅಲ್ಲಿರುವಂತಹ ವಸ್ತುಗಳು ಕೂಡ ಬಹುತೇಕ ಸುಟ್ಟು ಕರಕಲಾಗಿರುವಂತಹ ಹಿನ್ನೆಲೆಯಲ್ಲಿ ದಟ್ಟವಾದಂತಹ ಹೊಗೆ ಕೂಡ ಆವರಿಸಿಕೊಂಡಿದೆ. ಹಾಗಾಗಿ ಅಲ್ಲಿ ಒಳಗಡೆ ಹೋಗೋದಕ್ಕೂ ಕೂಡ ಈಗ ಕಷ್ಟ ಸಾಧ್ಯ ಆಗ್ತಾ ಇದೆ. ಆದರೂ ಕೂಡ ಒಂದು ಪ್ರಯತ್ನಗಳು ನಿರಂತರವಾಗಿ ಸಾಗ್ತಾ ಇದೆ. ಈಗ ಬೆಂಕಿ ನಂದಿಸುವ ಒಂದು ಪ್ರಯತ್ನದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ನಿರತರಾಗಿರುವಂಥದ್ದು ಮತ್ತು ಸ್ಥಳೀಯರು ಕೂಡ ಇಲ್ಲಿ ಈ ಒಂದು ಅವಘಡಕ್ಕೆ ಕೆಲವೊಂದು ವಿಚಾರಗಳನ್ನು ಕೂಡ ಹೊರಗಡೆ ತರ್ತಾ ಇದ್ದಾರೆ ಅಂದ್ರೆ ಹೇಳ್ತಾ ಇರುವಂಥದ್ದು. ಈಗ ಇನ್ನು ಎಷ್ಟು ಜನ ಒಳಗಡೆ ಸಿಲುಕಿದ್ದಾರೆ ಮತ್ತು ಯಾರೆಲ್ಲ ಗಾಯಗಳಾಗಿರಬಹುದು ಮತ್ತು ಅವರ ಒಂದು ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಈಗ ಸದ್ಯ ರೆಸ್ಕ್ಯೂ ಕಾರ್ಯಕ್ರಮ ಕೂಡ ಸಾಗ್ತಾ ಇದೆ. ಇನ್ನು ಸುಮಾರು ಬೆಳಿಗ್ಗೆ 3 ಗಂಟೆಯಿಂದ ಕೂಡ ಈ ಒಂದು ಬೆಂಕಿ ನಂದಿಸುವ ಒಂದು ಕಾರ್ಯ ನಿರಂತರವಾಗಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕೂಡ ಬೆಂಕಿ ಒಂದು ನಿಯಂತ್ರಣಕ್ಕೆ ಬಂದಿದೆ. ಆದರೆ ಈಗಲೇ ಇನ್ನೂ ಕೂಡ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಬೆಂಕಿ ಈಗ ಒಳಗಡೆ ಕಾಣಿಸ್ಕೊಳ್ತಾ ಇರೋದು. ಮ್ಯಾಟ್ ಗೋಡನ್ ಆಗಿರೋದ್ರಿಂದಾಗಿ ಸಹಜವಾಗಿ ಕೂಡ ಇಲ್ಲಿ ಬೆಂಕಿ ಪ್ರಮಾಣ ಕೂಡ ಹೆಚ್ಚಾಗುತ್ತೆ. ಅಕ್ಕಪಕ್ಕದಲ್ಲಿ ಕೂಡ
ಸಾಕಷ್ಟು ಗೋಡನ್ಗಳಿದೆ, ಅಂಗಡಿಗಳಿದೆ. ಸೊ ಹಾಗಾಗಿ ಪಕ್ಕದ ಅಂಗಡಿಗಳಿಗೂ ಕೂಡ ಈ ಬೆಂಕಿ ತಾಕದೇ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ಒಂದು ಕಾರ್ಯ ಅಂದರೆ ಬೆಂಕಿ ನಂದಿಸುವ ಕಾರ್ಯ ಕೂಡ ಸಾಗ್ತಾ ಇರುವಂಥದ್ದು. ಸದ್ಯ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಈಗಾಗಲೇ ಒಂದು ಮೃತದೇಹವನ್ನು ಕೂಡ ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡಿರುವಂತಹದ್ದು. ಇನ್ನು ಒಳಗಡೆ ಎಷ್ಟು ಜನ ಸಿಲುಕೊಂಡಿದ್ದಾರೆ, ಅವರ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಅಂದಾಜಿಸಲಿಕ್ಕೆ ಕಷ್ಟ ಆಗ್ತಾ ಇದೆ. ಯಾಕಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ರಿಂದಾಗಿ ಸಹಜವಾಗಿಯೂ ಕೂಡ ಅವರು ಕೂಡ ಬದುಕುಳಿದಿರುವ ಸಾಧ್ಯತೆಗಳು ತೀರಾ ಕಡಿಮೆ ಅಂತಲೇ ಹೇಳ್ಬೋದು. ಅವ್ರನ್ನ ಹೊರತುಪಡಿಸಿದ್ರೆ ಬೇರೆ ಯಾರೆಲ್ಲ ವಾಸ ಮಾಡ್ತಿದ್ರು, ಯಾರಿದ್ರು ಅನ್ನೋಂಥದ್ದು ಕೂಡ ಈಗ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಸದ್ಯ NDRF ಆಗಿರ್ಬೋದು ಮತ್ತು ಸೊಕೋ ಟೀಮ್ ಹಾಗೂ ಫೋರೆನ್ಸಿಕ್ ಟೀಮ್ ಕೂಡ ಈಗ ಆಗಿರೋದು ಥರ್ಡ್ ಫ್ಲೋರ್ ನಲ್ಲಿ, ಸೆಕೆಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಅಲ್ಲಿ, ಜೊತೆಗೆ ಗ್ರೌಂಡ್ ಫ್ಲೋರ್ ನಲ್ಲಿ ಏನಿತ್ತು, ಜೊತೆಗೆ ಆ ಥರ್ಡ್ ಫ್ಲೋರ್ ನಲ್ಲಿ ಇರೋರು ಬಿಟ್ರೆ ಆ ಬಿಲ್ಡಿಂಗ್ ನಲ್ಲಿ ಬೇರೆ ಯಾರಾದ್ರೂ ಇದ್ರಂತ? ಶರತ್, ಇನ್ನು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ತಿಳಿದು ಬರಬೇಕು. ಕಾರಣ ಅಂತ ಹೇಳಿದರೆ ಈಗ ಅಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಗಲ್ಲಿ ಏನಿದೆ, ಈ ಗಲ್ಲಿಯಲ್ಲಿ ಸಾಕಷ್ಟು ಅಂಗಡಿಗಳಿದೆ ಮತ್ತು ಇಲ್ಲಿ ಗೋಡಾನುಗಳು ಕೂಡ ಇರುವಂಥದ್ದು. ಸೊ ಹಾಗಾಗಿ ಆ ಒಂದು ಫಸ್ಟ್ ಮತ್ತು ಸೆಕೆಂಡ್ ಫ್ಲೋರ್ಗಳಲ್ಲಿ ಏನಿತ್ತು ಏನು ಅನ್ನೋದ್ರ ಬಗ್ಗೆ ಕೂಡ ಇನ್ನಷ್ಟು ವಿಚಾರಗಳು ತಿಳಿದು ಬರಬೇಕು. ಸದ್ಯ 3ನೇ ಫ್ಲೋರ್ ಏನಿದೆ ಅಲ್ಲಿ ಮಾತ್ರ ಮ್ಯಾಟ್ನ ಒಂದು ಮಳಿಗೆ ಇತ್ತು ಅಂತ ಹೇಳಿ ತಿಳಿದು ಬರ್ತಾ ಇದೆ. ಯಾಕಂದರೆ ಸಹಜವಾಗಿ ಕೂಡ ಈ ಮ್ಯಾಟ್ ಅಂಗಡಿಗಳಂದರೆ ಪ್ಲಾಸ್ಟಿಕ್ ಆಗಿರ್ಬೋದು ಮತ್ತು ಬಟ್ಟೆ ಆಗಿರ್ಬೋದು, ಅದು ಬೆಂಕಿಗೆ ಆದಷ್ಟು ಬೇಗ ಆಹುತಿ ಆಗುತ್ತೆ ಮತ್ತು ಅದರ ಪ್ರಮಾಣ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಆ ಹಿನ್ನೆಲೆಯಲ್ಲಿ ಬೆಂಕಿ ನಂದಿಸುವ ಕಾರ್ಯ ಆಗ್ತಾ ಇದೆ. ಮತ್ತು ಫಸ್ಟ್ ಮತ್ತು ಸೆಕೆಂಡ್ ಫ್ಲೋರ್ ಅಲ್ಲಿ ಏನಿತ್ತು, ಯಾವ ಒಂದು ಅಂಗಡಿಗಳಿತ್ತು, ವ್ಯಾಪಾರ ಏನಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಅವರ ಮಾಲೀಕರು ಇನ್ನು ಸ್ಥಳಕ್ಕೆ ಬರಬೇಕಾಗಿದೆ ಮತ್ತು ವಿಚಾರವನ್ನು ಕೂಡ ತಿಳಿಸಬೇಕಾಗಿದೆ. ಪೊಲೀಸರು ಕೂಡ ಅದ್ರ ಬಗ್ಗೆ ಈಗ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗ ಓರ್ವ ವ್ಯಕ್ತಿ ಡೆತ್ ಆಗಿರೋದನ್ನ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಇನ್ನು ಉಳಿದವರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ಈಗ ತನಿಖೆಯಿಂದ ತಿಳಿದು ಬರಬೇಕಾಗಿರುವಂಥದ್ದು. ಶರತ್, ಸದ್ಯ ಈಗ ಕಾರ್ಯಾಚರಣೆ, ಬೆಂಕಿ ನಂದಿಸುವ ಒಂದು ಕಾರ್ಯಾಚರಣೆ ಕೂಡ ನಿರಂತರವಾಗಿ ಸಾಗ್ತಾ ಇರುವಂಥದ್ದು. ಇಲ್ಲಿ ಅಲ್ಸೂರ್ ಗೇಟ್ ಪೊಲೀಸರು ಕೂಡ ಸ್ಥಳದಲ್ಲಿ ಬೀಡು ಬಿಟ್ಟು ಇಲ್ಲಿ ಸ್ಥಳೀಯರನ್ನು ನಿಯಂತ್ರಣ ಮಾಡುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ. ನೋಡಿ, ಚಿಕ್ಕ ಚಿಕ್ಕ ಗಲ್ಲಿ ಆಗಿರೋ ಪರಿಣಾಮದಿಂದಾಗಿ ಆ ಸ್ಥಳಕ್ಕೆ ರೀಚ್ ಆದರೂ ಕೂಡ ಆಪರೇಷನನ್ನು ಕೈಗೊಳ್ಳೋದಕ್ಕೆ ಸ್ವಲ್ಪ ಕಷ್ಟಕರವಾಯಿತು. ಯಾಕಂದರೆ ಫೈರ್ ಎಂಜಿನ್ ವೆಹಿಕಲ್ ಒಳಗಡೆ ಬರೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಪೈಪ್ಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅಳವಡಿಸಬೇಕಾಗುತ್ತೆ. ಹಾಗಾಗಿ ಅಗ್ನಿಶಾಮಕ ದಳ ಸಿಬ್ಬಂದಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಈಗಲೂ ಕೂಡ ಬೆಂಕಿ ಕಾಣಿಸ್ಕೊಳ್ತಾ ಇದೆ, ನೋಡ್ತಾ ಇದ್ದೀರಿ ನೀವು ಕೂಡ. ಸೊ ಹಾಗಾಗಿ ಇನ್ನು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರಲ್ಲಿ ಇನ್ನೇನಿತ್ತು, ಜೊತೆಗೆ ಆ ಬಿಲ್ಡಿಂಗ್ನಲ್ಲಿ ಮದನ್ ಅನ್ನುವ ವ್ಯಕ್ತಿಯ ಜೊತೆಗೆ ಇನ್ಯಾರ್ಯಾರು ಇದ್ರು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ.